ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ಭಾನುವಾರ ತಡರಾತ್ರಿ ಬೀಸಿದಂತಹ ಬಿರುಗಾಳಿಗೆ ಹಾಗೂ ಮಳೆಗೆ ಸಾಕಷ್ಟು ಅಡಿಕೆ ತೋಟಗಳು, ತೆಂಗಿನ ತೋಟಗಳು, ಬೃಹತ್ ಮರಗಳು, ಮನೆಯ ಮೇಲೆ ಹಾಕಿದಂತಹ ಹೆಂಚುಗಳು ಆರಿ ಹೋಗಿರುವಂತಹ ಘಟನೆ ನಡೆದಿದೆ. ಯಾವುದೇ ರೀತಿಯ ಜೀವಕ್ಕೆ ತೊಂದರೆ ಆಗದಿದ್ದರೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಯಂತೂ ಸೃಷ್ಟಿಯಾಗಿದೆ. ಕೂಡಲೇ ಸರ್ಕಾರ ಇವರ ನೆರವಿಗೆ ಬರಬೇಕು ಅಂತ ಹೇಳಿ ಆ ಭಾಗದ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ರಾತ್ರಿಯಿಂದ ವಿದ್ಯುತ್ ಇಲ್ಲದೆ ಪರದಾಟ ಕೂಡ ಆ ಭಾಗದ ಜನರದ್ದು ಆಗಿದೆ. ಪೂರ ಒಂದು 1000ಕ್ಕೂ ಹೆಚ್ಚು ಅಡಿಕೆ ಗಿಡ ಹೋಗಿದೆ. ಒಂದು 500ಕ್ಕೂ ಹೆಚ್ಚು ತೆಂಗಿನ ಗಿಡ ಇದುವರೆಗೂ ಹಾನಿಯಾಗಿದೆ. ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿ ಆಗಲಿ, ತಹಸೀಲ್ದಾರೇ ಆಗಲಿ ಒಬ್ಬರು ಭೇಟಿ ಕೊಟ್ಟಿಲ್ಲ. ಇದು ಸುತ್ತಮುತ್ತ ಯಾವ ಹಳ್ಳಿಲೂ ಈ ಥರ ಆಗಿಲ್ಲ. ನಮ್ಮ ಉಳಗೇರೆ ಗ್ರಾಮದಲ್ಲಿ ಮಾತ್ರ ಈ ಥರ ಆಗಿದೆ. ಹಾಗೂ ನಾಳೆ ನಾಡಿದ್ದು ನಮ್ಮ ಗ್ರಾಮ ದೇವತೆ ಹಬ್ಬ ಇದೆ. ಅದು ತುಂಬ ಅನಾನುಕೂಲನೂ ಆಗ್ತಾಯಿದೆ ಮತ್ತು ರೈತರುಗಳಿಗೆ ತುಂಬ ಅನಾನುಕೂಲ ಆಗಿದೆ. ಸುಮಾರು 1000ಕ್ಕೂ ಹೆಚ್ಚು ಅಡಿಕೆ ಗಿಡ ಹೋಗಿದೆ. ಒಂದು 500ಕ್ಕೂ ಹೆಚ್ಚು ತೆಂಗಿನ ಗಿಡ ಪೂರ್ತಿ ಸಂಪೂರ್ಣ ನಾಶ ಆಗಿದೆ. ಇದನ್ನು ಗಮನದಲ್ಲಿಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು, ತಹಸೀಲ್ದಾರು ಕೂಡಲೇ ಬಂದು ನಮಗೇನು ರೈತರುಗಳಿಗೆ ಪರಿಹಾರ ಕೊಡಬೇಕು ಅದನ್ನು ದಯವಿಟ್ಟು ಆದಷ್ಟು ಬೇಗ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ.